ನರೇಗಲ್ ಕೋಮು ಗಲಭೆ ಬೆನ್ನಲ್ಲೇ ಮತ್ತೊಂದು ಘಟನೆ ನಡೆದಿದೆ. ಕ್ಷುಲ್ಲಕ ಕಾರಣಕ್ಕೆ ಬೀದಿ ಬದಿ ವ್ಯಾಪಾರಿಯ ಬರ್ಬರ ಹತ್ಯೆಯಾಗಿದೆ. ಮೊಟ್ಟೆ ವಿಚಾರಕ್ಕೆ ಹಲ್ಲೆ ಮಾಡಿದ ಅನ್ಯ ಕೋಮಿನ ಯುವಕರು. ಹಲ್ಲೆ ತೀವ್ರತೆಗೆ ಸ್ಥಳದಲ್ಲೇ ಸಾವನ್ನಪ್ಪಿದ ಶಿವಾಜಿರಾವ್ ಬೈರೋಜಿ ಎದೆಗೆ ಕಾಲಿನಿಂದ ಒದ್ದು ಹಲ್ಲೆ ಮಾಡಿದ್ದಾರೆ ಅನ್ಯ ಕೋಮಿನ ಯುವಕರು. ಹಾವೇರಿ ಜಿಲ್ಲೆಯ ರಟ್ಟಿಹಳ್ಳಿ ಪಟ್ಟಣದಲ್ಲಿ ನಡೆದಂತಹ ಘಟನೆ. ಏನಾಗಿದೆ ಈ ಜನಗಳಿಗೆಲ್ಲ ಅಂತ. ಮನುಷ್ಯರು ಅನ್ನುವಂಥ ಕಿಂಚಿತ್ತು ಮಾನವೀಯತೆ ಇರೋದಿಲ್ಲ. ಯಾವುದೋ ಜಾತಿ ಧರ್ಮ ಮೊಟ್ಟೆ ವಿಚಾರಕ್ಕೆ ಹಲ್ಲೆ ಮಾಡಿದ್ದಾರೆ. ಅನ್ಯ ಕೋಮಿನ ಯುವಕರು ಸರಿಯಾಗಿ ಹೊಡೆದಿದ್ದಾರೆ, ಬಡಿದಿದ್ದಾರೆ. ಹಲ್ಲೆ ತೀವ್ರತೆಗೆ ಸ್ಥಳದಲ್ಲೇ ಪ್ರಾಣ ಬಿಟ್ಟಿದ್ದಾರೆ ಶಿವಾಜಿರಾವ್ ಬೈರೋಜಿ. ಎದೆಗೆ ಕಾಲಿನಿಂದ ಒದ್ದು ಹಲ್ಲೆ ಮಾಡಿದ್ದಾರೆ ಅನ್ಯ ಕೋಮಿನ ಯುವಕರು. ಹಾವೇರಿ ಜಿಲ್ಲೆಯ ರಟ್ಟಿಹಳ್ಳಿ ಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ ಇದು. ಮೂವರು ಆರೋಪಿಗಳ ಬಂಧನ ಆಗಿದೆ. ಹಾವೇರಿ ಎಸ್ಪಿ ಯಶೋಧ ವಂಟಗೋಡಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 4 ಆರೋಪಿಗಳ ವಿರುದ್ಧ ಕೇಸ್ ದಾಖಲಾಗಿದೆ. ಪ್ರಕರಣದಲ್ಲಿ 3 ಆರೋಪಿಗಳ ಬಂಧನ ಆಗಿದೆ. 2 ಸಮುದಾಯದ ಮುಖಂಡರ ಜೊತೆ ಸಭೆಯನ್ನು ನಡೆಸಲಾಗಿದೆ. ಏನಕ್ಕೆ ಸಭೆ ಮಾಡಬೇಕು? ಕ್ಷುಲ್ಲಕ ಕಾರಣಕ್ಕೆ, ಕಾರಣ ಅಲ್ಲದ ಕಾರಣಕ್ಕೆ, ವಿಚಾರ ಅಲ್ಲದ ವಿಚಾರಕ್ಕೆ, ಸುಖ ಸುಮ್ಮನೆ ಜಾತಿ ಧರ್ಮ ಯಾತಕ್ಕೋಸ್ಕರ ಗಲಾಟೆ ಮಾಡಬೇಕು? ತಪ್ಪೇನೂ ಇರಲಿಲ್ಲ. ಇರ್ತಕ್ಕಂಥ ಶಿವಾಜಿರಾವು ಮತ್ತು ಅವರ ಮಗ ಅಂಗಡಿಯಲ್ಲಿರುವಾಗ ಮೊಟ್ಟೆ ತಗೊಳ್ಳೋ ವಿಚಾರದಲ್ಲಿ 100 ರೂಪಾಯಿ ಕೊಟ್ಟಿದ್ದೀನಿ ಅಂತ ಇವರು 500 ರೂಪಾಯಿ ಕೊಟ್ಟಿದ್ದೀನಿ ಅಂತ ಅವರು 100 ರೂಪಾಯಿ ಅಷ್ಟೇ ಕೊಟ್ಟಿದ್ದೀಯಾ ಅಂತೇಳಿ ಆ ವಿಚಾರಕ್ಕೆ ಇಬ್ಬರು ಮತ್ತೆ ಗಲಾಟೆ ಸ್ವಲ್ಪ ತಳ್ಳಾಟಾಗಿ ಅವರು ಶಿವಾಜಿರಾವನ್ನವರು ಹೊಸದಿದ್ದು ಅವ್ರನ್ನ ಆಸ್ಪತ್ರೆಗೆ ಸೇರಿಸುವ ಮಾರ್ಗ ಮಧ್ಯೆ ಬೇಕಾಗಿದ್ದಾರೆ. ಆಸ್ಪತ್ರೆಗೆ ಹೋಗುವಷ್ಟೊತ್ತಿಗೆ ನಮಗೆ ಗೊತ್ತಾಯಿತು. ಆಸ್ಪತ್ರೆಗೆ ಭೇಟಿ ಮಾಡಿದಾಗ ಬ್ರಾಡ್ ಡೆಡ್ ಅಂತ ಹೇಳಿದರು ಡಾಕ್ಟರ್. ಇದರ ಹಿನ್ನೆಲೆ ಅಷ್ಟೇ, ಮೊಟ್ಟೆ ತಗೊಳ್ಳೋ ವಿಚಾರದಲ್ಲಿ ಸಣ್ಣ ಕಾರಣಕ್ಕೆ ಅವರಿಬ್ಬರು ಮತ್ತೆ ತಳಾಟ ಆಗಿದೆ. ಇದರಲ್ಲಿ 4 ಮಂದಿ ಮೇಲೆ ಇವಾಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಎಫ್ಐಆರ್ ಮಾಡಿದ್ದೀವಿ.